ಎಲ್ರಿಗೂ ನಮಸ್ಕಾರ. ವಿಭಿನ್ ಶಂಕರ್ ವ್ಲಾಗ್ಸ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ತಮ್ನೇಲಲ್ಲಿ ತೋರಿಸಿರೋ ರೀತಿ ಪಾಲಕ್ ಚಿಕನ್ ಬಿರಿಯಾನಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಬೇಕಾಗಿರೋ ಐಟಮ್ಸು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಬಿರಿಯಾನಿ ಮಾಡೋದು ಸ್ಟಾರ್ಟಿಂಗ್ ಮಾತ್ರ ಕಷ್ಟ ಅಂತ ಅನಿಸುತ್ತೆ, ಹೋಗ್ತಾ ಹೋಗ್ತಾ ತುಂಬ ಈಸಿ ಆಗುತ್ತೆ. ಬೇಕಾಗಿರೋ ಸಾಮಗ್ರಿ ತೋರಿಸ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿ. ಇನ್ನು ಮೇಯ್ನಾಗಿ ಬೇಕಾಗಿರೋದು ಅಂತ ಅಂದರೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು. ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಆ ಥರ ಒದ್ದೆ ಇದೆ, ಎಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನ ಡೈರೆಕ್ಟಾಗಿ ಮಸಾಲೆಗೆ ಹಾಕ್ತಾ ಇರೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಪ್ರೇಟಾಗೇನು ಹಾಕೊಳ್ಳಲ್ಲ, ನಾನು ಮಸಾಲೆ ಜೊತೆಗೆ ಆ್ಯಡ್ ಮಾಡ್ತೀನಿ ನೋಡಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಕಾಯಿ ಕಟ್ ಮಾಡ್ಕೊಂಡಿರುವಂಥ ಕಾಯಿನ ಆ್ಯಡ್ ಮಾಡಿದ್ದೀನಿ. ಇವಾಗ 5ರಿಂದ 6 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಮತ್ತು ಪುದೀನ ಸೊಪ್ಪು ಹಾಗೂ ಕೊತ್ತಂಬರಿ ಸೊಪ್ಪು ಮಸಾಲೆಗೆ ಆ್ಯಡ್ ಮಾಡಿಕೊಂಡು ರುಬ್ಕೋತೀನಿ. ಇವಾಗ ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ಹಾಕ್ತಾ ಇರೋದ್ರಿಂದ ಇದಕ್ಕೆ ಚಿಕನ್ ಬಿರಿಯಾನಿಗೆ ಬೇರೆ ಥರನೇ ಟೇಸ್ಟ್ ಬರುತ್ತೆ. ಇದಕ್ಕಿವಾಗ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಳ್ತಾ ಇದ್ದೀನಿ. ಈ ಥರ ಸೆಮಿ ಲಿಕ್ವಿಡ್ ಆಗಿ ನೀರು ಆ್ಯಡ್ ಮಾಡಿಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟು ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪನ್ನು ರುಬ್ಕೊಳ್ತೀನಿ. ನೆಕ್ಸ್ಟು ಅದನ್ನೇ ತೋರಿಸ್ತಾ ಇದ್ದೀನಿ. ಪಾಲಕ್ಕು ಮತ್ತು ಮೆಂತ್ಯ ಹಾಕ್ತಾ ಇರೋದ್ರಿಂದ ಬಿರಿಯಾನಿಗೆ ಟೇಸ್ಟ್ ಬೇರೆ ಥರ ಬರುತ್ತೆ ಅಂತ ಆಗಲೇ ಹೇಳಿದೆ. ಅದೇ ಥರ ನಿಮಗೆ ಫೈಬರು ಆ್ಯಡ್ ಆಗುತ್ತೆ ಬಿರಿಯಾನಿನಲ್ಲಿ. ಇವಾಗ ನೀರು ಆ್ಯಡ್ ಮಾಡ್ಕೊಂಡು ಬೇಕಾಗಿರೋಷ್ಟು ಇದನ್ನೇ ಒಂದು ರೌಂಡು ರುಬ್ಕೋತೀನಿ ನೋಡಿ. ನಾನು ಈ ಥರ ಲಿಕ್ವಿಡ್ ಆಗೇ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಇವಾಗ ನೆಕ್ಸ್ಟು ಬಿರಿಯಾನಿಗೆ ಬೇಕಾಗಿರೋವಂಥದ್ದು 1 ಗ್ಲಾಸು ರೆಗ್ಯುಲರ್ ರೈಸು, 1 ಗ್ಲಾಸು ಬಾಸುಮತಿ ರೈಸ್ನ ಕ್ಲೀನಾಗಿ ವಾಶ್ ಮಾಡಿ ನೆನೆಸಿಟ್ಕೊಳ್ತಾ ಇದ್ದೀನಿ ಸೈಡ್ಗೆ. ಇವಾಗ ಚಿಕನ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ kg ಇಲ್ಲ, 1-2 ಇಡೀ ಆಗುವಷ್ಟು ಮಾತ್ರ ಚಿಕನ್ ತೊಗೊಂಬಂದಿದ್ದೀನಿ, ಬರ್ನ್ ಮಾಡಿಸಿದ್ದೀನಿ. ಚಿಕನ್ನ ಕ್ಲೀನಾಗಿ ತೊಳ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನ ತೋರಿಸ್ತಾ ಇದ್ದೀನಿ. ಇವಾಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು 4ರಿಂದ 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ. ಮಸಾಲೆ ಏನೇನು ಬೇಕು ಅಂತ ನಾನು ಮಸಾಲೆ ಡಬ್ಬ ತೋರಿಸ್ತಾ ಇದ್ದೀನಿ, ಆದರೆ ಇದರಲ್ಲಿ ತೋರಿಸೋದು ಎಲ್ಲನೂ ಹಾಕಲ್ಲ, ನೋಡ್ಕೊಳ್ಳಿ. ಹಾಗೆ ಯಾವ ಥರ ಈ ಪ್ರೊಸೀಜರಲ್ಲಿ ಏನೇನು ಆ್ಯಡ್ ಮಾಡ್ತಾ ಹೋಗ್ತೀನಿ ಮಸಾಲೆ ಐಟಮ್ಮು ಅಂತ. ಫಸ್ಟು ನಾನು ಸೋಂಪು ಕಾಳು ಹಾಕೋತಾ ಇದ್ದೀನಿ ಕಾದಿರೋವಂಥ ಎಣ್ಣೆಗೆ. ನೆಕ್ಸ್ಟು 4 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಬಿರಿಯಾನಿಗೆ ಯಾವಾಗಲೂ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಮತ್ತು ಈ ಜಾಯ್ಕಾಯ್ದು ಪತ್ರೆ ಹಾಕ್ಕೊಂಡಿದ್ದೀನಿ ಒಂದು 3, ಒಂದೇ ಒಂದು ಚೂರು ಕಲ್ಲು ಹಾಕಿದ್ದೀನಿ. ಮತ್ತು ಲವಂಗ ಒಂದು 5ರಿಂದ 6 ಹಾಕೋತಾ ಇದ್ದೀನಿ. ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಸ್ಟಾರ್ಟಿಂಗ್ಗೆ, ಆವಾಗಲೇ ಮಸಾಲೆದೆಲ್ಲ ಫ್ಲೇವರು ಬಿರಿಯಾನಿಗೆ ಬರೋದು. ಒಂದು 3 ಚಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ. ಇವಾಗ ನೆಕ್ಸ್ಟ್ ಐಟಮ್ಮು ಈರುಳ್ಳಿನ ಮಸಾಲೆ ಐಟಮ್ ಎಲ್ಲ ಹಾಕಿದ್ಮೇಲೆ ಒಂದು 2 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ರೀತಿ ಹುರ್ಕೊಬೇಕು ಸ್ಟಾರ್ಟಿಂಗು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮ್ ಇಟ್ಟರೆ ನೀವು ಸೀದೋದಂಗೆ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿರಲ್ಲ ಟೇಸ್ಟು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕು. ಇದನ್ನು ಯಾವ ರೀತಿ ಅಂತ ನಿಮ್ಗೆ ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಇದು ಸಿಂಪಲ್ ಬಿರಿಯಾನಿ,
ಒಂದು 3-4 ಜನಕ್ಕಾದರೆ ಒಂದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಕೆ ಜಿ ತೊಗೊಂಬಂದರೆ ಆರಾಮಾಗಿ ಮಾಡ್ಕೊಬೋದು ಒಂದು ಟೈಮ್ಗೆ. ಈಗ ನೆಕ್ಸ್ಟು ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ, ತೊಳೆದಿಟ್ಕೊಂಡಿರೋವಂಥದ್ದು, ಆಗಲೇ ಹೇಳಿದ್ದು ನಾನು. ಚಿಕನ್ ಇದು ಅರ್ಧ ಕೆ ಜಿನೂ ಇಲ್ಲ, ಒನ್ ಟೈಮಿಗೆ ಮಾಡ್ತಾಯಿದ್ದೀನಿ. ಚಿಕನ್ನಲ್ಲಿರುವಂಥ ಒಂದು ಸ್ವಲ್ಪ ಒಂಥರ ಕೌಚ್ ವಾಸನೆ ಥರ ಇರುತ್ತೆ, ಅದು ಹೋಗಬೇಕು ಅಂತ ಅಂದರೆ ಒಂದು ಚಮಚ ಅರಿಶಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 1-1.5 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಬಿರಿಯಾನಿ ಟೇಸ್ಟೇ ಹೋಗ್ಬಿಡುತ್ತೆ. ಎಲ್ಲ ತಿರುಗಿಸ್ಕೊತಾ ಇದ್ದೀನಿ ಸೌಟಲ್ಲಿ. ಉಪ್ಪು ಹಾಕಿರೋದ್ರಿಂದ ಚಿಕನ್ನು ನೀರು ಬಿಟ್ಕೊಂಡಿದೆ ನೋಡಿ. ಈ ರೀತಿ ಒಂದು ಸ್ವಲ್ಪ ಮೀಡಿಯಮ್ಮಾಗಿ ಬೆಂದಾದಮೇಲೆ ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ದಪ್ಪ ಸೈಜ್ದು ಒಂದು ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ನಾನು, ಅಷ್ಟೇ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಿಲ್ಲ. ಒಂದು ಚಿಕ್ಕದಾಗಿದ್ದರೆ ಒಂದು 2 ಟೊಮೊಟೊ ಹಾಕ್ಕೊಳ್ಳಿ, ದಪ್ಪದಾಗಿದ್ದರೆ ಒಂದು ಸಾಕು. ತಳ ಹತ್ತಬಾರ್ದು ಅಂತ ಅಂದ್ಬಿಟ್ಟು ನಾನು ಆಡಿಸ್ಕೊತಾನೆ ಇದ್ದೀನಿ ಸೌಟಲ್ಲಿ. ಜಾಸ್ತಿ ಹೊತ್ಬಿಟ್ರೆ ಅದೇ ಥರ ಆಗುತ್ತೆ. ರುಬ್ಕೊಂಡಿರೋಂಥ ಮಸಾಲೆನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆನೂ ಚಿಕನ್ ಜೊತೆಗೆ ಕಂಪ್ಲೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ಮಸಾಲೆ ಚಿಕನ್ ಜೊತೆ ಸ್ವಲ್ಪ ಹೊಂದ್ಕೊಳ್ಳಿ ಅಂತ ಅಂದ್ಬಿಟ್ಟು ಮುಚ್ಚಿಟ್ಟು ಬೇಯಿಸ್ಕೊಂಡಿದ್ದೀನಿ. ಈ ಥರ ನೋಡಿ ಕುದೀತಾ ಇದೆ. ತಳ ಹತ್ತಬಾರ್ದು ಅಂತಲೇ ತಿರುಗಿಸ್ಕೊತಾ ಇದ್ದೀನಿ. ನೀವು ಜಾಸ್ತಿ ಹೊತ್ತು ಬಿಟ್ಟರೆ ತಳ ಹತ್ತಿಬಿಡುತ್ತೆ. ಅದನ್ನು ಆ ಥರ ಮಾಡಿಕೊಂಡ್ರೆ ಟೇಸ್ಟ್ ಇರೋಲ್ಲ, ಬೇರೆ ಥರನೇ ಟೇಸ್ಟು, ಸೀದೋಗಿರೋ ಥರ ಬರುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಪಾಲಕ್ಕು ಮತ್ತು ಮೆಂತ್ಯ ಸೊಪ್ಪು ರುಬ್ಕೊಂಡಿರೋದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಬೇಯಲಿ ಅಂತ ಅಂದ್ಬಿಟ್ಟು 1-3 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಟಿದ್ದೀನಿ. ನೋಡಿ ಈ ರೀತಿ ಕುದೀತಾ ಇದೆ. ಇವಾಗ ಆ ಮಸಾಲೆ ಎಲ್ಲ ಚಿಕನ್ಗೆ ಕ್ಲೀನಾಗಿ ಹೊಂದ್ಕೊಂಡಿದೆ. ಆದರೆ ಚಿಕನ್ನು ಜಾಸ್ತಿ ಬೇಯೋಕ್ಕೆ ಬಿಡಬಾರ್ದು. ಒಂದು 50-60% ಬೇಯೋಕ್ಕೆ ಮಾತ್ರ ಬಿಡಬೇಕು. ಯಾಕಂತ ಅಂದರೆ ರೈಸ್ ಹಾಕ್ಕೊಂಡ್ಮೇಲೆ ಕುಕ್ಕರಲ್ಲಿ ವಿಷಲ್ ಕೂಗಿಸ್ಕೊತೀವಲ್ಲ, ಆವಾಗ ಚಿಕನ್ನೂ ಒಟ್ಟಿಗೆ ಬೇಯೋದ್ರಿಂದ ಒಂದು ಸ್ವಲ್ಪ ಮಾತ್ರ ಬೇಯಿಸ್ಕೊಬೇಕು. ಇವಾಗ ನೆಕ್ಸ್ಟು 1 ಸ್ಪೂನು ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ, ಖಾರಕ್ಕೋಸ್ಕರ ಅಷ್ಟೇ. ಆಲ್ರೆಡಿ ಮಸಾಲೆಗೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಒಂದೊಂದು ಸ್ಪೂನ್ ಹಾಕೋತೀನಿ ಇವಾಗ. ನೆಕ್ಸ್ಟು 1 ಸ್ಪೂನು ಧನಿಯಾ ಪುಡಿ ಮತ್ತು ಒಂದು ಸ್ಪೂನು ಬಿರಿಯಾನಿ ಮಸಾಲೆ ಆ್ಯಡ್ ಮಾಡಿದ್ದೀನಿ. ಇವಾಗ ಎಲ್ಲ ತಿರುಗಿಸ್ಕೊತಾ ಇದ್ದೀನಿ ಮಸಾಲೆ ಜೊತೆ ಹೊಂದ್ಕೊಳ್ಳಿ ಅಂತ. ಇಷ್ಟೇ ಬೇಕಾಗಿರೋದು. ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ರೈಸ್ ಹಾಕಿ ಮುಚ್ಚಿದ್ರೆ ಕುಕ್ಕರು ಬಿರಿಯಾನಿ ರೆಡಿ ಆಗಿರುತ್ತೆ. ಹೋಟ್ಲಿಗೆ ಹೋಗಬೇಕು ಅಂತ ಏನಿಲ್ಲ, ಬಿರಿಯಾನಿ ತಿನ್ನಬೇಕು ಅಂದರೆ ಮನೇಲೂ ಈ ಥರ ಬೊಂಬಾಟಾಗೆ ಮಾಡ್ಕೊಬೋದು. ಚಿಕನ್ ಬೇಯೋಕ್ಕೆ ಮಸಾಲೆ ಮತ್ತು ಅದೆಲ್ಲ ಹೊಂದ್ಕೊಳ್ಳೋಕ್ಕೆ 2-3 ಗ್ಲಾಸಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಉಪ್ಪು ನಾನು ಇವಾಗ ಆ್ಯಡ್ ಮಾಡೋಕ್ಕೆ ಹೋಗಲ್ಲ, ಯಾಕಂತಂದರೆ ಸ್ಟಾರ್ಟಿಂಗು ಅರಿಶಿನ ಹಾಕಬೇಕಾದ್ರೆ ಉಪ್ಪು ಹಾಕಿದ್ದೆ, ಅದು 1.5 ಸ್ಪೂನಷ್ಟು ಹಾಕಿದ್ದೆ. ಇವಾಗ ತೊಳೆದು ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮಸಾಲೆ ಚಿಕನ್ನೆಲ್ಲ ಬೇಯ್ತಾ ಇದ್ದರೆ ನಿಮಗೆ ಆವಾಗೆ ಗಮ್ಮಂತ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಕುದಿ ಬಂದಮೇಲೆ ನಾನು ಕುಕ್ಕರ್ನ ಮುಚ್ಚಿಟ್ಕೋತಾ ಇದ್ದೀನಿ. ಇವಾಗ ವಿಷಲ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಮೊಸರು ಬಜ್ಜಿಗೆ ಬೇಕಾಗಿರುವಂಥದ್ದು ಈರುಳ್ಳಿ, ಸೌತೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಈಗ ಮೊಸರು ಹಾಕೋತಾ ಇದ್ದೀನಿ. ಕೆಲವು ಕಡೆ ಮೊಸರು ಬಜ್ಜಿನ ರಾಯ್ತ ಅಂತಲೂ ಅಂತಾರೆ. ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 1 ವಿಷಲ್ ಕೂಗಿಸಿದ್ರೆ ನಿಮಗೆ ಬಿರಿಯಾನಿ ಉದ್ರಾಗಿ ಆಗುತ್ತೆ. ಟೈಮ್ ಆಲ್ರೆಡಿ ಆಗಿರೋದ್ರಿಂದ ನಾನು 2 ವಿಷಲ್ ಕೂಗಿಸ್ದೆ. 2 ವಿಷಲ್ ಕೂಗಿಸಿದ್ರೆ ಏನಾಗುತ್ತೆ ಅಂತ ಅಂದರೆ
ರೈಸು ನಿಮಗೆ ಉದ್ರಾಗ ಆಗಲ್ಲ, ಒಂದು ಸ್ವಲ್ಪ ಲೈಟಾಗಿ ಮುದ್ದೆ ಥರನೇ ಆಗುತ್ತೆ. ಆದರೆ ಏನು ಪ್ರಾಬ್ಲಮ್ ಇಲ್ಲ, ಉದ್ರಾಗೇ ಆಗಿತ್ತು. 2 ವಿಷಲ್ ಕೂಗ್ಸಿದ್ರು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಾಗಿತ್ತು ಮಾತ್ರ ಬಿರಿಯಾನಿ ಟೇಸ್ಟು. ಬಿರಿಯಾನಿ ಯಾವ ಥರ ಇದೆ ಅಂತ ಅನ್ನೋದೆಲ್ಲ ಇಂಪಾರ್ಟೆಂಟು, ಟೇಸ್ಟು ಇಂಪಾರ್ಟೆಂಟು ಮೇಯ್ನಾಗಿ. ಪಾಲಕ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡಿಕೊಂಡು ನಾನು ಟೇಸ್ಟ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಈ ಥರ ಟ್ರೈ ಮಾಡಿ. ಇದೇ ರೀತಿ ಫುಡ್ ರೆಸಿಪೀಸ್ ಬೇಕು ಅಂತ ಅಂದರೆ ವಿಭಿನ್ ಶಂಕರ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.